ಹೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಚಿರುನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ದೆ. ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ರೆಡಿಯಾಗಿ ಬುಜ್ಜಿ ಬೇಬಿ ಸ್ಲಿಪ್ಪರ್ ಹಾಕ್ಕೊಂಡಿದ್ನ. ಅವನಿಗೇನೋ ಫುಲ್ ಖುಷಿ, ಅದರಲ್ಲಿ ಪೊಯ್ ಪೊಯ್ ಸೌಂಡ್ ಬರುತ್ತೆ, ಹಾಗಾಗಿ ಆ ಥರ ಮಾಡ್ತಾ ಇದ್ದ. ಇವಾಗ ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ನಮ್ಮ ಅತ್ತೆನ ಅಡ್ಮಿಟ್ ಮಾಡಿದ್ವಲ್ಲ, ಸೊ ಒಂದು 7 ಡೇಸ್ ಆಗಿದೆ. ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಹೋಗಿ ಅದೇನೇನು ಪ್ರೊಸೀಜರ್ ಇದೆಯಲ್ಲ ಮುಗಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಅಲ್ಲೋದ್ಮೇಲೆ ಕೆಲವೊಂದು ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾಗಿತ್ತು. ಹಾಗೆ ಅವರಿಗೆ ಮೆಡಿಸನ್ಸ್ ಎಲ್ಲ ಬರ್ಕೊಡ್ತೀವಿ ಮನೇಲಿ ತೊಗೊಳಕ್ಕೆ ಅಂತ ಹೇಳಿದರು. ಅದನ್ನೆಲ್ಲ ಇಬ್ಬರೂ ಒಂದೊಂದು ಕಡೆ ಹೋಗ್ಬಿಟ್ಟು ಮಾಡ್ತಾಯಿದ್ವಿ. ಬಿಕಾಸ್ ತುಂಬ ರಶ್ ಇತ್ತು ಇವತ್ತು. ಆಲ್ಮೋಸ್ಟ್ ತುಂಬ ಜನ ಇವತ್ತು ಡಿಸ್ಚಾರ್ಜ್ ಆಗ್ತೀವಿ ಅಂತ ಹೇಳಿದರು. ಹಾಗಾಗಿ ಅದಾದಮೇಲೆ ಸ್ಕೂಲಿಂದ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಚಿರುನು ಕೂಡ ಕರ್ಕೊಂಡು ಬಂದರು ಹೋಗಿ ಹಸ್ಬೆಂಡು. ಅದಾದಮೇಲೆ ಎಲ್ಲ ಕ್ಲಿಯರ್ ಮಾಡಿ ಒಂದು 2 o'clock 3 o'clock ಹಂಗೆ ಅವ್ರನ್ನೂ ಕೂಡ ಬಿಟ್ಟರು. ಸೊ ಅವ್ರನ್ನೂ ಕೂಡ ಕರ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮತ್ತೆ ಆರಾಮಾಗಿದ್ದಾರೆ ಇವಾಗ. ಆ್ಯಂಡ್ ಬುಜ್ಜಿ ಬೇಬಿ ಕಲ್ಲಂಗಡಿ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದ. ಫುಲ್ ತೊಗೊಂಡೋದ್ರೆ ಮನೆಗೆ ಹೋದರೆ ಚೆನ್ನಾಗೇ ಇರಲ್ಲ, ಹಾಗಾಗಿ ಒಂದು ಪೀಸ್ ಅಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಈಸ್ಕೊಟ್ವಿ. ನಾವು ಕಬ್ಬಿನ ಹಾಲು ಕುಡಿದ್ವಿ. ತಿಂದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಇವಾಗ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಮ್ಮ ಕೂಡ ಬಂದಿದ್ದಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮನೇಲಿ. ಸೊ ಇವಾಗ ಮನೆಗೆ ಆರಾಮಾಗಿದ್ದಾರೆ. ಅದಾದಮೇಲೆ ಸಂಜೆ ಮೇಲೆ ನಾವು ನನ್ನ ಮೈದ್ನಿಂಗೆ ಇವತ್ತು ರಜಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಚಪ್ರಕಲ್ಗೆ ಹೋಗ್ತಾ ಇದ್ವಿ. ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಬನ್ನಿ ಅಂತ ಕರೆದ್ರೆ, ಹಾಗಾಗಿ ನಾವು ಕೂಡ ಹೊರಟ್ವಿ. ಅಲ್ಲೋದ್ಮೇಲೆ ಚಾಟ್ಸು ಹೋಗಿದ್ವಿ. ಹಾಗೆ ಚಾಟ್ಸು ಮತ್ತು ಬರ್ಗರು, ಸ್ಯಾಂಡ್ವಿಜ್ಜು, ನಮ್ಮ ಚಿರುಗೆ ಫ್ರೆಂಚ್ ಫ್ರೈಸ್ ಇಷ್ಟ. ಸೊ ಹಾಗಾಗಿ ಎಲ್ಲನೂ ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕೆಳಗಡೆನೇ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. 1 ವೀಕಿಂದ ನಾನು ಅಡುಗೆ ಮನೇಲೇ ಇದ್ನ. ಸೊ ಇವಾಗ ಇವರೇ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಮ್ಮ. ಇವ್ರು ಬಂದಿರೋದ್ರಿಂದ ಅವರೇ ಅಡುಗೆ ಮಾಡ್ಕೊತಾ ಇದ್ದಾರೆ ಕೆಳಗಡೆ. ಹಾಗೆ ನಮ್ಮ ಅತ್ತೆನ ನೋಡೋಕ್ಕೆ ಅವರ ತಮ್ಮ ಎಲ್ಲ ಬಂದಿದ್ದರು. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.